ಜನಪದರ ಚಾವಡಿ. ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಈ ನಿಮ್ಮ ಕಡಬ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಜನಪದ ಹಾಡುಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಗಾಯಕ ಮತ್ತು ಗಾಯಕಿಯವರನ್ನು ಪರಿಚಯ ಮಾಡಿಕೊಳ್ಳೋಣ. ಬನ್ನಿ, ನೇರವಾಗಿ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನಮಸ್ತೆ ಸರ್, ನಾನು ನಾಗಮಂಗಲ ಶ್ರೀನಿವಾಸ್, ಮಂಡ್ಯದಲ್ಲಿ ನೆಲೆಸಿದ್ದೇನೆ. ವಿದ್ಯುತ್ ಇಲಾಖೆಯಲ್ಲಿ ಕಿರಿಯ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹಾಡುಗಾರಿಕೆ ಮೊದಲಿಂದ ನನ್ನ ಹವ್ಯಾಸ. ಅದು ಇಲ್ಲಿವರೆಗೂ ನನ್ನ ಕರ್ಕೊಂಡು ಬಂದಿದೆ. ಸೊ ನಿಮ್ಮನ್ನೆಲ್ಲ ನೋಡುವಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಇದು ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಚಂದನ ವಾಹಿನಿಯವರಿಗೆ ನಾನು ಮೊದಲಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ. ನಾಡಿಗೆ ಕರೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಲ್ವಾ? ಹೌದು ಸರ್, ವಿದ್ಯುತ್ತನ್ನು ಕೊಡುವಂಥ ಕೆಲಸ ಮಾಡ್ತಿದ್ದೀರಿ. ನೋಡಿ, ಈ ಇಲಾಖೆಯಲ್ಲಿ ಇದ್ದು ಕೂಡ ಜನಪದ ಹಾಡುಗಳನ್ನು ಹಾಡ್ತಾ ಇದ್ದೀರಿ. ಜನಪದ ಮಾತ್ರ ಹಾಡ್ತೀರಾ ಅಥವಾ ಬೇರೆ ಎಲ್ಲ ಥರದ ಹಾಡುಗಳು ಹಾಡ್ತೀನಿ. ಜನಪದ ಮತ್ತು ಸಿನಿಮಾ ಹಾಡುಗಳು, ಭಾವಗೀತೆ, ಭಕ್ತಿಗೀತೆಗಳು, ದೇವರನಾಮ, ವಚನಗಳು ಇದೆಲ್ಲ ಹಾಡ್ತೀನಿ ಸರ್. ನಿಮಗೆ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೂ ಮತ್ತೊಬ್ಬ ಗಾಯಕಿ ನಮ್ಮ ಜೊತೆಲಿದ್ದಾರೆ. ಬನ್ನಿ, ಅವರ ಪರಿಚಯನ ಮಾಡಿಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶುಭ ಪಲ್ಲವಿ ಅಂತ. ನಾನು ಮೈಸೂರಿನಿಂದ ಬಂದಿದ್ದೇನೆ. NBFC ಟೆಂಕೋ ಫೈನಾನ್ಸ್ ಅಂತ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಡುಗಾರಿಕೆ ಅನ್ನೋದು ನನ್ನ ತಾಯಿಯಿಂದ ಬಂದಂತಹ ಒಂದು ವರ. ಚಿಕ್ಕದ್ರಿಂದ ಹಾಡಿ ಅಭ್ಯಾಸ ಆಗ್ತಾ ಇದೆ. ಈಗ ನಾಗಮಂಗಲ ಶ್ರೀನಿವಾಸ್ ಅವರ ಹತ್ರ ಕಲಿತಾ ಇದ್ದೇನೆ. ಚಂದನ ಟಿವಿನಲ್ಲಿ ಹಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ನಿಮಗೆ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸರ್. ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀರಿ. ಹೌದು. ಅದ್ರ ಜೊತೆಗೆ ಹಾಡುಗಳನ್ನ ಹಾಡ್ತಾನೆ ಸರ್. ಬ್ಯಾಂಕಲ್ಲಿ ಹಾಡೋರು ಬರ್ತಾರೆ? ಹಾಡೋರು ಬರಲ್ಲ ಸರ್. ಹಾಡೋರು ಬರಲ್ಲ. ಹಾಡೋರು ಬರಲ್ಲ. ನಿಮ್ಮನ್ನು ಹಾಡ್ಸೋರು ಬರ್ತಾರೆ? ಆಡ್ಸೋರು ಬರ್ತಾರೆ ಸರ್. ಆಗಲಿ. ನಮ್ಮ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ನಿಮ್ಮ ಧ್ವನಿನಲ್ಲಿ ಕೇಳೋಣಂತೆ. ಈಗ ಯಾರು ಹಾಡ್ತೀರಿ? ನೀವು ಹಾಡ್ತೀರಾ ಸರ್? ಹಾಂ ಸರ್, ನಾನು ಪ್ರಾರ್ಥನಾ ಗೀತೆ ಥರ ಒಂದು ಮಾದೇವಿನ ಮೇಲೆ ಒಂದು ಗೀತೆಯನ್ನು ಹಾಡ್ತೀನಿ. ಬನ್ನಿ, ಶ್ರೀನಿವಾಸ್ ಸರ್ ಅವರ ಧ್ವನಿನಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣಂತೆ. ಮಲೆಯ ಮಾದೇಶ್ವರನ ಕುರಿತಾದಂಥ ಗೀತೆ.
ಕೊಯಂಬತ್ತೂರು ಅತಿಗುಪ್ಪೆ ಕೊಂಡೆಗಾಲ ಕೊಡಗು ಕೊಯಮತ್ತೂರು ಅದುಗುಪ್ಪೆ ಕೊಟ್ಟೆಗಾಲ ಬೆಳಂದೂರಿನ ಭಕ್ತರು ಬರುತ್ತಾರೆ ಸ್ವಾಮಿ ಬೆಳಂದೂರಿನ ಭಕ್ತರು ಬರುತ್ತಾರೆ ಪುತ್ತೂರಿನ ಭಕ್ತರು ಬರುತ್ತಾರೆ ತಂಗಾಳು ತಿನ್ಕೊಂಡು ಕಣಬಟ್ಟೆ ಹೊದ್ಕೊಂಡು ತಂಗಾಳು ತಿನ್ಕೊಂಡು ತಡಬಟ್ಟೆ ಹೊದ್ಕೊಂಡು ತಿಂಗಳ ಯಾತ್ರೆಗೆ ಬರುತ್ತಾರೆ ಸ್ವಾಮಿ ಮೈಕಾರ್ನ ಸೇವೆಯ ಮಾಡುತ್ತಾರೆ ಮೈಕಾರ್ನ ಸೇವೆಯ ಮಾಡುತ್ತಾರೆ ಮುದ್ದು ಮುದ್ದಾದ ಗಿರಿಗೆ ಮುದ್ದು ಮಾದೈನ ಗಿರಿಗೆ ಮುದ್ದು ಮುದ್ದಾದ ಗಿರಿಗೆ ಮುದ್ದು ಮಾದೈನ ಗಿರಿಗೆ ಎದ್ದು ಬಂದರು ನೋಡಿರೋ ನನ್ನಯ್ಯ ನನ್ನಪ್ಪ ಮಾದಯ್ಯನ ಗಿರಿಗೆ ಬರುಸೆ ಬಂದರು ಕಾಣಿರೋ ನನ್ನಯ್ಯ ನನ್ನಪ್ಪ ಮಾದಯ್ಯನ ಗಿರಿಗೆ ಬರುಸೆ ಬಂದರು ಕಾಣಿರೋ ಬರುಸೆ ಬಂದರು ಕಾಣಿರೋ ಬಂದ್ರಪ್ಪ ಮಾದಯ್ಯನ ಸೇವೆ ಮಾಡುವ ಬರುಸೆ ಬಂದರೆ ಬಂದ್ರಪ್ಪ ಆ ಪರಮಾತ್ಮ ಹುಲ್ಲು ಮೇಲೆ ಕೂತ್ಕೊಂಡು ನಮ್ಮನ್ನೇ ಕಾಯ್ತಾವನೆ ಐಕ್ಳು ಮಕ್ಕಳು ಕಟ್ಕೊಂಡು ಬನ್ನಿ ಮಾದಪ್ಪ ಬೆಟ್ಟಕ್ಕೆ ಹೋಗುವ ಶ್ರೀನಿವಾಸ್ ಸರ್, ಎಷ್ಟು ಹಾಡುಗಳನ್ನ ಕೆದಕಿದ್ರು ಸಿಗ್ತಾನೆ ಇರ್ತಾವಲ್ವಾ? ಕಣಜ ಇದ್ದಂಗೆ ಇದು ಮಾದೇಶ್ವರನ ಕಾವ್ಯ. ಹೌದು ದೊಡ್ಡ ಸರ್. ಕಾವ್ಯ, ಆದ್ರೆ ಅದ್ರ ಜೊತೆಗೆ ಜನಪದ ಶೈಲಿ ಹಾಡುಗಳು SP ಸರ್ ಅಂತವರು, ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತವರು ಎಷ್ಟೊಂದು ಹಾಡುಗಳನ್ನ ಮಾದೇಶ್ವರನ ಮೇಲೆ ಹಾಡಿದ್ದಾರೆ ಹೌದು ಸರ್. ಮೂಲ ಜನಪದವೇ ನಮ್ಮ ಸಂಸ್ಕೃತಿ ಅಲ್ವಾ? ಹೌದು ಸರ್. ಅದರಿಂದ ಬರುವಂತ ಸಾರಾಂಶಗಳು ನಮ್ಮ ಜೀವನವನ್ನೇ ಒಂದು ಶ್ರೀನಿವಾಸ್ ಸರ್, ನೀವು ವಿದ್ಯುತ್ ಇಲಾಖೆಯಲ್ಲಿ ಇದೆ ಅಂತ ಹೇಳಿದ್ರಿ. ಹೌದು ಇಲಾಖೆ ನಿಮ್ದು ವಿದ್ಯುತ್ ಇಲಾಖೆ. ಹೌದು. ಈ ಕೆಲಸ ಬಿಡುವ ನಡುವೆ ನೀವು ಈ ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಕಷ್ಟ ಆಗ್ತಿತ್ತು ಸರ್. ಈಗ ಮೊದಲಿಂದನೂ ಕಷ್ಟ ಆಗ್ತಾ ಇದೆ. ಬಟ್ ಏನಂದ್ರೆ ನನಗೆ ಮೊದಲಿಂದ ಹಾಡುಗಾರಿಕೆ ಒಲ್ದು ಬಂದಿದ್ರಿಂದ ನಾನು ವಿದ್ಯುತ್ ಇಲಾಖೆಯಲ್ಲಿ ವೃತ್ತಿ ಮಾಡ್ಕೊಂಡೇನೆ. ನಿಮಗೆ ಯಾವ ಸಮಯದಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ ವಿದ್ಯುತ್ ಇಲಾಖೆಯಲ್ಲಿ? ಅದು ಇವಾಗ ಅದೇ ರಾತ್ರಿ ಪಾಳಿನ ಮಾಡ್ಬೇಕಾಗತ್ತೆ, ಅವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದೆಲ್ಲ ಸಮಾಳಿಸ್ಕೊಂಡು ಮಳೆಗಾಲದಲ್ಲಿ ಸ್ವಲ್ಪ ಮಳೆಗಾಲದಲ್ಲಿ ತುಂಬಾನೇ ಟ್ರಬಲ್ ಇದೆ, ಯಾಕಂದ್ರೆ ಗಾಳಿ ಅಡಚಣೆ ಇರುತ್ತೆ. ಹೌದು. ಅದು ರಾತ್ರಿ ಎಲ್ಲ ಪೂರ್ತಿ ಬೆಳಗ್ಗೆವರೆಗೂ ಟ್ರಬಲ್ ಇದ್ದೇ ಇರುತ್ತೆ ಅಲ್ವಾ? ಲೈನ್ಗಳು ನಿಲ್ಲ, ಗಾಳಿ ಬರ್ತಾ ಗೊತ್ತಿರಲ್ಲ. ನಾವು ಮನೇಲಿ ಸ್ವಿಚ್ ಆನ್ ಮಾಡೋದೋಸ್ಕರ ಕರೆಂಟ್ ಬರುತ್ತೆ, ಲೈಟ್ ಬಂತ ಅಂತ ಅಷ್ಟೇ ನೋಡ್ತೀವಿ. ಹೌದು ಸರ್. ಕ್ರಿಕೆಟ್ ನೋಡ್ತಿದ್ದಾಗ ಏನ್ ಮಾಡ್ತಿದ್ರು ಗೊತ್ತಲ್ಲ? ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಮ್ಯಾಚ್ ನಡೀತಿದ್ರೆ ಏನಾರ ಕರೆಂಟ್ ಹೋಯ್ತು ಅಂದ್ರೆ ಕಲ್ ಬೀಳ್ತಿದ್ದೆ ಅಲ್ವಾ? ಅದೆಲ್ಲ ಅನುಭವಿಸ್ತೀವಿ. ಕಷ್ಟ ಅದು. ಮಳೆಗಾಲದಲ್ಲಿ ಒಂಥರ ಸಮಸ್ಯೆ ಆದ್ರೆ ಬೇಸಿಗೆಗಾಲದಲ್ಲಿ ನೀರಿರಲ್ಲ, ವಿದ್ಯುತ್ ತಯಾರು ಮಾಡಕ್ಕಾಗಲ್ಲ. ಅದೇ ಸರ್. ಈಗ ನಮ್ಮ ಇಲಾಖೆಯ ನೌಕರರು ಲೈನ್ ಮ್ಯಾನ್ಗಳಂತ ಏನಿದ್ದಾರೆ ಅವರು ತುಂಬಾ ಪ್ರಾಮಾಣಿಕವಾಗಿ ರಾತ್ರಿ ಎಲ್ಲ ನಿದ್ರೆಗೆಟ್ಟು ಟ್ರಬಲ್ ಹುಡುಕೋರ್ಗೂ ಬಿಡಲ್ಲ ಸರ್. ನಾವೇ ಇದೀವಿ ಅಷ್ಟು ಇದ್ದುಕೊಂಡು ನೀವು ಜನಪದ ಹಾಡುಗಳನ್ನ ಹಾಡ್ತಾ ಇದ್ರಿ, ಬಹಳ ಸಂತೋಷ. ಪಲ್ಲವಿ ಅವರು, ನೀವು ಯಾವ್ದು ಹಾಡನ್ನ ಹಾಡ್ತೀರಿ? ನಾನು ಇವಾಗ ಕೋಲು ಕುಣಿದವೆ ಸಾಂಗ್ ಹಾಡ್ತೀನಿ. ಕೋಲು ಕುಣಿದವೆ ಮಾ ಮುದ್ದು ಮಾಲಿಂಗನ್ನ ಕೋಲು ಕುಣಿದವೆ. ಒಂದು ಕೋಲಾಟದ ಪದವನ್ನ ಪಲ್ಲವಿರ ಧ್ವನಿಯಲ್ಲಿ ಕೇಳೋಣ, ಬನ್ನಿ. ಮುತ್ತಿನ
ಸಿರಿ ಮೇಲೆ ಮತ್ತಲ್ಲಿ ನುಲಿದ್ಯಾವೆ ಚನ್ನಪಟ್ಟಣದ ಬಯಲಾಗೆ ಕೋಲು ಕುಣಿದವೆ ಮುತ್ತಿನ ಸಿರಿ ಮೇಲೆ ಮತ್ತಲ್ಲಿ ನುಲಿದ್ಯಾವೆ ಚನ್ನಪಟ್ಟಣದ ಬಯಲಾಗೆ ಕೋಲು ಕುಣಿದವೆ ಚನ್ನದ ಪಟ್ಟಣದ ಬಯಲಾಗೆ ನಮ್ಮಯ್ಯ ವೆಂಕಟಸ್ವಾಮಿ ನೋಡಿ ಸಾರೆ ಕೋಲು ಕುಣಿದವೆ ಕೋಲು ಕುಣಿದವೆ ಕೋಲು ಕುಣಿದವೆ ಮಾಮುದು ಮಾಲಿಂಗನ ಕೋಲು ಕುಣಿದವೆ ಕೋಲು ಕುಣಿದವೆ ಕೋಲು ಕುಣಿದವೆ ಮಾಮುದು ಮಾಲಿಂಗನ ಕೋಲು ಕುಣಿದವೆ ಕುಣಿದವೆ ಕೋಲು ಕುಣಿದವೆ ಮಾಮುದು ಮಾಲಿಂಗನ ಕೋಲು ಕುಣಿದವೆ ಕೋಲು ಕುಣಿದವೆ ಕೋಲು ಕುಣಿದವೆ ಮಾಮುದು ಮಾಲಿಂಗನ ಕೋಲು ಕುಣಿದವೆ ಮಾಮುದು ಮಾಲಿಂಗನ ಕೋಲು ಕುಣಿದವೆ ಮಾಮುದು ಮಾಲಿಂಗನ ಕೋಲು ಕುಣಿದವೆ ಕೋಲು ಕುಣಿದವೆ ಕೋಲು ಕುಣಿದವೆ ಮುದ್ದು ಮಾಲಿಂಗನ ಕೋಲು ಕುಣಿತವೆ. ಕೋಲಾಟದ ಹಾಡನ್ನ ಕೋಲಾಟ ಆಡಿದಿರಾ? ಹಾಂ ಸರ್, ಈ ಹಾಡನ್ನ ಕೋಲಾಟ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದು 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲಿ. ಕೋಲಾಟದಲ್ಲೂ 2-3 ಪ್ರಕಾರ ಇದೆ. ಒಂದು ಗಂಡ್ಮಕ್ಳು ಹಾಡೋ ಕೋಲಾಟದ ಜಡೆ ಕೋಲಾಟ ಅಂತ. ಜಡೆ ಕೋಲಾಟ ಆಡ್ಬೇಕಾದ್ರೆ ಸಂಪೂರ್ಣ ಎಲ್ಲ ಜಡೆ ಎಣ್ಕೊಳ್ತದೆ, ಮತ್ತೆ ವಾಪಸ್ ಕರೆಕ್ಟಾಗಿ ಸ್ಟೆಪ್ ಹಾಕಿದ್ರೆ ಮಾತ್ರ ಬಿಡಿಸ್ಕೊಳ್ಳುತ್ತೆ. ಅಪ್ಪಿ ತಪ್ಪಿ ತಪ್ಪೆಜ್ಜೆ ಹಾಕಿದ್ರೆ ಮತ್ತೆ ಅದು ಹೌದು ಸರ್, ನಮ್ಗೆ ಜಡೆ ಹಾಕೊಂಡಂಗೆನೆ ಒಂದು ನೀಟಾಗಿ ಜಡೆ ಹಾಕ್ಬೇಕು, ಮತ್ತೆ ಆ ಜಡೆನ ಹಾಗೆ ಬಿಡಿಸ್ಬೇಕು. ಆ ಸ್ಟೆಪ್ಸ್ ಕರೆಕ್ಟ್ ಆಗಿದ್ರೆ ಜಡೆ ಬಿಚ್ಕೊಳ್ಳುತ್ತೆ, ಜಡೆ ಹಾಕೊಳ್ಳೋದು ಸ್ಟೆಪ್ಸ್ ಕರೆಕ್ಟ್ ಆಗಿದ್ರೆ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ನಮ್ಮಲ್ಲಿ ಜೋಡ್ಗೋಲು ಮತ್ತೆ ಜೋಡ್ಗೋಲು ಮತ್ತೆ ಆಳ್ ಸುತ್ತಿನ ಕೋಲು ಅಂತ ಮಾಡ್ತೇವೆ ಸರ್. ಅದು ನಿಧಾನಕ್ಕೆ ಶುರುವಾಗುತ್ತೆ ಕೋಲಾಟ. ಹೌದು ಸರ್, ಎಲ್ಲರೂ ಸ್ಪೀಡ್ ಆಗುತ್ತಲ್ಲ, ಆ ಕೋಲಿನ ಏಟ್ ಬೀಳ್ತಾ ಇದ್ರಿ ಅಪ್ಪ ಏನು ಯಾರ ಕೈ ಹೊಡ್ಕೋತಾರೋ ಏನು ಹೊಡ್ಕೋತಾರೋ ಅನ್ನೋ ಅಷ್ಟು ಅದು ಅಭ್ಯಾಸ. ಅದು ಹೌದು ಸರ್, ಸ್ವಲ್ಪ ಮರೆ ಆಗ್ತಿದ್ಯೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಒಳ್ಳೆ ಹಾಡನ್ನ ಹಾಡಿದ್ರಿ, ಮೈಸೂರಿಂದ ಬಂದಿದ್ರಲ್ವಾ? ಹೌದು ಸರ್. ಓಕೆ, ಮುಂದಿನ ಹಾಡನ್ನ ಕೇಳೋಣಂತೆ. ಯಾವ ಗೀತೆಯನ್ನ ಹಾಡ್ತೀರಿ ಸರ್ ಶ್ರೀನಿವಾಸ್ ಸರ್? ದೊಡ್ಡರಂಗೇಗೌಡ ರಚನೆಯಲ್ಲಿ ಮೂಡಿಬಂದಂಥ ಒಂದು ಅದ್ಭುತವಾದ ಜನಪದ ಶೈಲಿಯ ಗೀತೆ ಚಿತ್ತಾರ ಬಿಡಿಸ್ಯಾವೆ. ಈ ಗೀತೆನ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದೊಂದು ಜನಪದ ಶೈಲಿಯ ಗೀತೆ, ಜನಪದ ಹಾಡುಗಳ ಜೊತೆಗೆ ನೀವು ಕವಿ ಹೆಸರನ್ನು ಕೂಡ ಹೇಳಿದ್ರಿ ಅಲ್ವಾ? ಹೌದು ಸರ್. ಎಷ್ಟೋ ಜನಪದ ಶೈಲಿನಲ್ಲಿ ಹಾಡುಗಳು ಬರೆದಿರ್ತಾರೆ, ಆ ಗೀತೆಯನ್ನ ಇವತ್ತು ನೀವು ಹಾಡ್ತಾ ಇದ್ರಿ. ಏನಿದೆ ಆ ಸಾಹಿತ್ಯ? ಅದರಲ್ಲಿ ರೈತನ ಬವಣೆಯನ್ನ ವರ್ಣಿಸುವಂತ ಒಂದು ಮುಂಗಾರು ಮಳೆ ಬಿದ್ದಾಗ ರೈತ ಎಷ್ಟು ಖುಷಿ ಪಡ್ತಾನೆ, ಅಕಸ್ಮಾತ್ ಮಳೆ ಬರದೇ ಹೋದ್ರೆ ಅವನು ಏನು ಬವಣೆ ಪಡ್ತಾನೆ, ಆ ಥರ ಒಂದು ಅದನ್ನು ಬಿಂಬಿಸುವಂಥ ಒಂದು ಸುಂದರವಾದ ಗೀತೆ. ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಒತ್ತಾಗಿ ಮನಿಲಾಗೆ ನಿಂತಾವೆ ಮುತ್ತಾಗೆ, ಒತ್ತಾಗೆ ಮುಗಿಲಾಗೆ ನಿಂತಾವೆ ಮುತ್ತಾಗೆ, ರೈತಾಪಿ ಹೈದರಿಗೆ ತೆರೆದವೆ ಹಾದಿ ನೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ.
ಬಾಯಿ ಬಿಟ್ಟು ಕಾದೈತೆ ಬೆಂಗಾಡು ಬಿರುಭೂಮಿ, ಕತ್ತೆತ್ತಿ ನೋಡ್ಯಾವೆ ಕಂಗೆಟ್ಟ ಕಾಡು ಹಕ್ಕಿ. ಬಾಯಿ ಬಿಟ್ಟು ಕಾದೈತೆ ಬೆಂಗಾಡು ಬಿರುಭೂಮಿ, ಕತ್ತೆತ್ತಿ ನೋಡ್ಯಾವೆ ಕಂಗೆಟ್ಟ ಕಾಡು ಹಕ್ಕಿ. ಸುತ್ತೆಲ್ಲ ಬಳಸಾವೆ, ಸುತ್ತೆಲ್ಲ ಬಳಲಾವೆ, ಬಳಲಾರ ಎತ್ತು ಎಮ್ಮೆ, ಮೂಡಲ ಸುಳಿಗಾಳಿ ಬಿಡಿಸೈತೆ ಜೀವ ಭಾವ, ಮೂಡಲ ಸುಳಿಗಾಳಿ ಬಿಡಿಸೈತೆ ಜೀವ ಭಾವ. ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ. ಬಳ್ಳಿ ನಲುಗ್ಯಾವೆ ಹೂರೆಂಬೆ ಬಲು ಬೆಂಡು, ಒಡ್ಡೆಲ್ಲ ಒಣಗ್ಯಾವೆ ನೀರಿರದೆ ತಳವ ಕಂಡು. ಗಿಡ ಬಳ್ಳಿ ನಲುಗ್ಯಾವೆ ಹೂರೆಂಬೆ ಬಲು ಬೆಂಡು, ಒಡ್ಡೆಲ್ಲ ಒಣಗ್ಯಾವೆ ನೀರಿರದೆ ತಳವ ಕಂಡು. ಹಾಗೆಲ್ಲ ಸುಡುತ್ತಾವೆ, ಹಾಗೆಲ್ಲ ಸುಡುತ್ತಾವೆ ಧೂಳೆಮ್ಮೆ ಹುದ್ದು ಗುಂಡು. ನೇಗಿಲ ಹೊನ್ನಾರು ಬಯಸೈತೆ ಮಣ್ಣ ಕಂಡು, ನೇಗಿಲ ಹೊನ್ನಾರು ಬಯಸೈತೆ ಮಣ್ಣ ಕಂಡು. ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ. ಒತ್ತಾಗಿ ಮುಗಿಲಾಗೆ ನಿಂತಾವೆ ಮುತ್ತಾಗೆ, ಒತ್ತಾಗಿ ಮುಗಿಲಾಗೆ ನಿಂತಾವೆ ಮುತ್ತಾಗೆ. ರೈತಾಪಿ ಹೈದರಿಗೆ ತೆರೆದಾವೆ ಹಾದಿ ನೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ, ಚಿತ್ತಾರ ಬಿಡಿಸ್ಯಾವೆ ಮುಂಗಾರ ಮಳೆ ಮೋಡ. ಸರ್, ಸೊಗಸಾದ ಗಾಯನ, ಭಾಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು. ಅದ್ಭುತವಾದ ಗಾಯನ. ಈ ಹಾಡು ಭಾಳ ಇಷ್ಟ ಆಯಿತು ನನಗೆ. ಸಾಮಾನ್ಯವಾಗಿ ನನ್ನ ಕೇಳ್ತಾ ಇರ್ತಾರೆ, ಇದು ಜನಪದ ಹಾಡುಗಳಲ್ವೇ, ಜನಪದ ಶೈಲಿ ಹಾಡುಗಳನ್ನ ಹಾಡ್ತಾ ಇದ್ದೀರಲ್ಲ ಅಂತ ಹೇಳಿ. ಬೆರಸಲ್ ತಕ್ಕುಮೆ ಘೃತಮಮಂ ತೈಲಮಮಂ, ಬೆರಸಲ್ ತಕ್ಕುಮೆ ಶುದ್ಧ ಕನ್ನಡದೊಳು ಸಕ್ಕದ ಮಮಂ ಅಂತ ಯಾರು ಹೇಳ್ತಾರೆ. ಅವ್ರು ಹೇಳೋದು ಸರಿ ಇದೆ. ಬೆರಸಲ್ ತಕ್ಕುಮೆ ಘೃತಮಮಂ ತೈಲಮಮಂ ಅಂತ. ಅಂದರೆ ಈ ತುಪ್ಪನೂ ಮತ್ತು ಎಣ್ಣೆನೂ ಬೆರೆಸೋಕ್ಕೆ ಸಾಧ್ಯನಾ? ಬೆರೆಸೋಕ್ಕೆ ಸಾಧ್ಯ ಇಲ್ಲ. ತುಪ್ಪನೂ ಮತ್ತು ಎಣ್ಣೆನ ಬೆರೆಸ್ಕೊಂಡು ತಿಂದರೆ ಚೆನ್ನಾಗಿರುತ್ತಾ? ಇಲ್ಲ. ಆದರೆ ನಾನು ಹೇಳ್ತಾ ಇರೋದು ಇದು ತುಪ್ಪ ಮತ್ತು ಬೆಣ್ಣೆ ಅಲ್ಲ, ಹಾಲು ಮತ್ತು ತುಪ್ಪ. ಹೌದು ಅಲ್ವಾ? ನಾವು ತುಪ್ಪ ಮತ್ತು ಎಣ್ಣೆ ಬೆರೆಸ್ತಾ ಇಲ್ಲ. ಭಾವಗೀತೆಗಳು, ಜನಪದ ಗೀತೆಗಳು ಅಜ್ಞಾತ ಕವಿಗಳ ಗೀತೆಗಳಾದರೆ, ಅಮರ ಗೀತೆಗಳು ಅಂತ ಅನ್ಸ್ಕೊಂಡ್ರೆ, ಭಾವಗೀತೆಗಳು ಯಾರು ಬರೆದಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಷ್ಟೇ ವ್ಯತ್ಯಾಸ, ಬೇರೇನಿಲ್ಲ. ಅದು ಆ ಜನಪದರು ಬರೆದದ್ದು ಅವರ ಭಾವನೆಗಳಿಗೆ ಕಟ್ಟಿಕೊಟ್ಟಿರ್ತಾರೆ. ಅದಕ್ಕೆ ಲಿಪಿ ಇಲ್ಲ, ಇಲ್ಲಿ ಲಿಪಿ ಇದೆ. ಅಷ್ಟೇ ವ್ಯತ್ಯಾಸ. ಅವ್ರಿಗೆ ಭಾಷೆ ಬರೆಯೋದು ಗೊತ್ತಿರಲಿಲ್ಲ, ಹಾಡನ್ನು ಕಟ್ಟಿ ಬಾಯಿಂದ ಬಾಯಿಗೆ ಹಾಡ್ತಾ ಇದ್ರು. ಕವಿಗಳು ಅದನ್ನು ಬರೆದಿದ್ದಾರೆ. ಅಷ್ಟೇ ವ್ಯತ್ಯಾಸ, ಬೇರೆ ಏನಿಲ್ಲ. ಆದರೆ ಎಲ್ಲವೂ, ಆದರೆ ನಾವು ಬೆರೆಸ್ತಾ ಇರೋದು ಯಾವುದನ್ನ? ಘೃತ ಮತ್ತು ತೈಲ ಅಲ್ಲ, ಹಾಲು, ತುಪ್ಪ ಮತ್ತು ಎಣ್ಣೆ ನಾವು ಬೆರೆಸ್ತಾ ಇಲ್ಲ. ತೀರಾ ಮತ್ತು ತುಪ್ಪವನ್ನ ಅಲ್ವಾ? ಅದರದೇ ಇದನ್ನ ಬೆರೆಸ್ತಾ ಇದ್ದೀವಿ. ಅದು ಬೇಡ ಅಂತ ಅನ್ಸಿದ್ರೆ ನೋಡೋಣ ಮುಂದೆ, ಅಲ್ವಾ? ಆದರೆ ನನಗಂತೂ ಇದು ಭಾಳ ಇಷ್ಟ ಆಯ್ತು ಹಾಡು. ಪ್ರಿಯ ವೀಕ್ಷಕರೇ, ತಾವು ನೋಡ್ತಾ ಇರೋದು ಗಾನಗರಡಿ, ಇದು ಜನಪದರ ಚಾವಡಿ.
ದೂರದರ್ಶನದ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳು.